ಕರ್ಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ಜುಲೈ ತಿಂಗಳಿನಲ್ಲಿ ಯಾವುದೇ ಒಂದು ಸರ್ಕಾರದ ಕೆಲಸ ಕಾರ್ಯಗಳಿಗೆ ಕಾಯಬಾರದು. ಯಾಕೆ ಅಂತ ಕೇಳಿದರೆ ಅದು ಆಗಲ್ಲ ಅಂತ ಹೇಳುವುದಾಗಿ ಅರ್ಥವನ್ನು ಸೂಚಿಸುತ್ತೆ. ಮತ್ತು ಅದರಿಂದ ಯಾವ ಪ್ರಯೋಜನವೂ ಕೂಡ ಆಗುವುದಿಲ್ಲ. ಹಾಗಾಗಿ ಅದನ್ನು ನಿರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಕೂಡ ನಮ್ಮ ಘನಘೋರವಾದಂತಹ ತಪ್ಪಾಗ್ತದೆ. ಅನಂತರದಲ್ಲಿ ಯಾರೋ ಆತ್ಮೀಯರು ಅಥವಾ ಬಂಧುಗಳು ಮಿತ್ರರುಗಳು ನಮ್ಮ ಕಷ್ಟದಲ್ಲಿ ಬಂದು ಕೈಯನ್ನು ಹಿಡಿತಾರೆ, ಎತ್ತುತ್ತಾರೆ ಅಂತೆಲ್ಲ ಏನಾದರೂ ಒಂದು ಪರಿಕಲ್ಪನೆ ಹೇಳ್ತಕ್ಕಂಥದ್ದನ್ನು ನೀವೇನಾದರೂ ಮಾಡ್ಕೊಂಡಿದ್ರೆ ಅದು ಸಾಧ್ಯವಿಲ್ಲ. ಹಾಗಾಗಿ ಅಂತಹ ಇದರ ಮೇಲೆ ನಂಬಿಕೆಯನ್ನು ಇಡದೇನೆ ನಿಮ್ಮ ಸ್ವಂತದಾದಂತಹ ಕ್ರಿಯೇಟಿವಿಟಿಯಲ್ಲಿ, ನಿಮ್ಮದೇ ಆದಂತಹ ಶಕ್ತಿಯಲ್ಲಿ, ನಿಮ್ಮದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬುದ್ಧಿಯ ಶಕ್ತಿಯನ್ನು ಉಪಯೋಗಿಸಿ ಶ್ರಮವನ್ನು ಪಟ್ಟು ಫಲವನ್ನು ತೆಗೆದುಕೊಳ್ಳಿ. ಮತ್ತು ಅಷ್ಟೇ ಅಲ್ಲದೆ ಜೀವನದಲ್ಲಿ ಸಂಪೂರ್ಣವಾದಂತಹ ಯಶಸ್ಸನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಧೈರ್ಯ ಹೇಳ್ತಕ್ಕಂಥದ್ದೇ ನಮಗೆ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು. ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಿ ನಿಲ್ಲುವ ಸಾಮರ್ಥ್ಯತೆ ಇರತಕ್ಕಂಥದ್ರಿಂದಾಗಿ ಮಾಡಿ ತೋರಿಸಿ.